ಅನುಕೂಲಕ್ಕೆ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆ ರೂಪುಗೊಂಡಿದೆ. ಅಂದ್ರೆ ಬ್ಯಾಂಕಿಂಗ್ ವ್ಯವಸ್ಥೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೇ ಏನಪ್ಪ ಅಂತಂದ್ರೆ ಅಲ್ಲಿ ಕೊಡಲಾರಂಥ ಜನರಿಗೆ ಬ್ಯಾಂಕಿಂಗ್ ವ್ಯವಸ್ಥೆ ಸಾಲ ದೊರಕದಿರುವವರಿಗೆ ಅನುಕೂಲಕ್ಕೆ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆ ರೂಪುಗೊಂಡಿದೆ. ಇಂಥ ನಿರ್ಬಂಧಗಳಿಂದ ಬ್ಯಾಂಕಿಂಗ್ ಸಾಲ ವ್ಯವಸ್ಥೆ ವಂಚಿತ ಜನರ ಅಪೇಕ್ಷೆಗಳಿಗೆ ಅಡಚಣೆ ಆಗುತ್ತದೆ. ನೀವೆಲ್ಲ ಕಲಿಸಲಾಗಿದ್ರೆ ಆ ಬ್ಯಾಂಕ್ಗಳು ಅವರಿಗೆ ಪಾಪ ಈ ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು ಮತ್ತೆ ಬ್ಯಾಂಕ್ ಆದರೂ ಅವ್ರು ಕೊಡೋದಿಲ್ಲ ಸಾಲ, ಅಂಥವ್ರು ಕೊಡಿಸೋಕೆ ಮಾಡಿದ್ವಿ ಇದನ್ನು ಅವ್ರಿಗೆ ಅಡ್ಡ ಆಗ್ತದೆ. ಮಿನಿಮಮ್ ಅವ್ರಿಗೆ ಬೇಕಲ್ಲಪ್ಪ ಏನಾದರೂ ಆಧಾರ ಅಂತೇಳಿ ಆಕ್ಷೇಪಣೆ ಮಾಡ್ತಾರೆ. ಅದಕ್ಕೆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಸಾಲ ನೀಡುವುದು ಮತ್ತು ವಸೂಲಿ ಮಾಡುವುದನ್ನು ನಿರ್ಬಂಧಿಸುವ ಅಂಶಗಳು ಸುಗ್ರೀವಾಜ್ಞೆಯಲ್ಲಿ ಇಲ್ಲ. ನಮ್ಮ ಸುಗ್ರೀವಾಜ್ಞೆಯಲ್ಲೇ ಸಾಲ ನೀಡೋದಾಗಲಿ ಸಾಲ ವಸೂಲಿ ಮಾಡೋದು ನಾವು ನಿಷೇಧ ಮಾಡಿಲ್ಲ. ಅದನ್ನು ಅದೇನು ಮಾಡಿದಪ್ಪ ಅಂತಂದ್ರೆ ಇರುವ ಕಾನೂನನ್ನು ಪಾಲಿಸಿದಷ್ಟೇ ಸೂಚಿಸುತ್ತೆ. ಏನು ಕಾನೂನು ಐತೆ ಅದನ್ನೇ ಪಾಲಿಸ್ರಿ ಅಂತೀರಿ, ಅದು ಪಾಲಿಸ್ತಾ ಇಲ್ಲ ಅವರು. ಅದಕ್ಕೆ ನಾವು ಈ ಸುಗ್ರೀವಾಜ್ಞೆ ತರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ನೆಕ್ಸ್ಟ್ ನೋಂದಾಯಿತ ಮತ್ತು ಪರವಾನಗಿ ಹೊಂದಿದ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳನ್ನು NBFC ಸುಗ್ರೀವಾಜ್ಞೆಯಿಂದ ಹೊರಗಿಡಲಾಗಿದೆ. ಇವು ದೊಡ್ಡ ಪ್ರಮಾಣದಲ್ಲಿ ಸಾಲ ನೀಡುತ್ತಿದ್ದು ಸುಗ್ರೀವಾಜ್ಞೆ ಅವುಗಳಿಗೆ ಅನ್ವಯಿಸುವುದಿಲ್ಲ. ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಈ ಒಂದು NBFC ಮೂಲಕ ಸಾಲ ಕೊಡ್ತಾ ಇದ್ದಾರೆ, ಅವ್ರಿಗೆ ಇದು ಅನ್ವಯ ಆಗುವುದಿಲ್ಲ. ಇದಕ್ಕೆ ಉತ್ತರ NBFCಗಳು RBI ನಿಬಂಧನೆಗಳಿಗೆ ಒಳಪಟ್ಟಿವೆ. ಅವುಗಳನ್ನು ಸುಗ್ರೀವಾಜ್ಞೆಯಿಂದ ಹೊರಗಿಡುವುದು ಕಾನೂನಿನ ಅಗತ್ಯವಾಗಿದೆ. ಇಂಥವು ಯಾಕೆ ಹೊರಗಿಟ್ಟಿವಪ್ಪ ಅಂದ್ರೆ ಇದನ್ನು ಹೊರಗಡೆ ಕಾರಣದ ಅದಕ್ಕೆ RBI ಅವ್ರಿಗೆ ಆ ಮಾರ್ಗಸೂಚಿ ಕೊಟ್ಟರೆ ಅದಕ್ಕೆ ನಡೀತಾ ಇದ್ದಾರೆ, ಅದಕ್ಕೆ ಹೊರಗಿಟ್ಟು ನೋದನ್ನು ಅಂತ ಹೇಳಿದ್ದಾರೆ. ನೋಂದಣಿ ಮತ್ತು ಪರವಾನಗಿ ಇಲ್ಲದ ಕಂಪನಿ ವ್ಯಕ್ತಿ ನೀಡಿದ ಸಾಲದ ಪ್ರಕರಣಗಳನ್ನು ನ್ಯಾಯಾಲಯಗಳು ವಿಚಾರಣೆ ನಡೆಸಬಾರದು ಎಂದು ನಿರ್ಬಂಧ ಹೇರಲಾಗಿದೆ. ಸಾಲ ನೀಡಿದ ವ್ಯಕ್ತಿ ಹಕ್ಕುಗಳನ್ನು ರಕ್ಷಿಸಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಅಲ್ಲವೇ? ಕೇವಲ ನೀವು ಸಾಲಗಾರನ ಉಳಿಸೋಕೆ ನೋಡಿದ್ರಿ, ಅದು ಸಾಲ ಕೊಟ್ಟವನ ಪರಿಸ್ಥಿತಿ ಏನಾಗಬಾರ್ದು. ಅವ್ನು ಕೋರ್ಟ್ ಹೋಗಬೇಡ ಅಲ್ಲಿ ಹೋಗಬೇಡ ಅಂದ್ರೆ ಹೆಂಗೆ? ಅವ್ರು ಕೇಳೋದು ಬೇಡ ಅವ್ರು ನ್ಯಾಯಬದ್ಧವಾಗಿ ಅಂತ ಕೇಳ್ತಾ ಇದ್ದಾರೆ. ಸಾಲವನ್ನು ರದ್ದು ಮಾಡಿದರೆ ಅದು ಕಾನೂನು ಸಂಘರ್ಷ ಕಾರಣವಾಗುತ್ತದೆ. ನೀವು ಪೂರ ಎಲ್ಲ ಕೊಟ್ಟು ಸಾಲ ರದ್ದು ಮಾಡಿದ್ರೆ ಕಾನೂನು ಸಂಘರ್ಷ ಕಾರಣ ಆಗೈತಿ. ಅದಕ್ಕಾಗಿ ಇದು ಆಕ್ಷೇಪಾರ್ಹ ಅದು ಅಂತ ಹೇಳ್ತಾರೆ. ಅದಕ್ಕೆ ಕಾನೂನಾತ್ಮಕವಾಗಿ ನೀಡಿದ ಸಾಲ ಮತ್ತು ಬಡ್ಡಿ ವಸೂಲಿಗೆ ಮಾತ್ರವೇ ಅವಕಾಶವಿದೆ. ನಾವೇನು ಉಳಿದೇನು ಹೇಳಿರಲಿಲ್ಲ. ಕಾನೂನಾತ್ಮಕ ಏನು ಕೊಟ್ಟಿದ್ದಾರೆ ಸಾಲ ಅದಕ್ಕಷ್ಟೇ ಜವಾಬ್ದಾರಿ, ಅದಕ್ಕೆ ಜವಾಬ್ದಾರಿ ಅಂತ ಹೇಳಿದ್ವಿ. ಕಾನೂನು ಬಾಹಿರವಾಗಿ ನೀಡಿದ ಸಾಲ ಮತ್ತು ಬಡ್ಡಿ ವಸೂಲಿ ಪ್ರಕರಣಗಳನ್ನು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಡಿಸಲು ಸಾಧ್ಯವೇ ಇಲ್ಲ. ಕಾನೂನು ಬಾಹಿರವಾಗಿ ಕೊಟ್ಟಂಥವು ಏನಿರ್ತಾವಲ್ಲ ಅವು ಕೊಟ್ಟಿದ್ದು ಏನಪ್ಪ ಅಂತಂದ್ರೆ ಅವು ಇಲ್ಲಿಗಲ್ ಇರೋದ್ರಿಂದ ಆ ಪ್ರಶ್ನೆ ಮಾಡೋಕ್ಕೆ ಬರೋದಿಲ್ಲ ಅಂತ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಮುಂದೆ ಇನ್ನೊಂದು ಕೊನೆಗೆ ಬರ್ತಾ ಸಹಜ ನ್ಯಾಯ ತತ್ವದಂತೆ ಪ್ರತಿಯೊಬ್ಬ ವ್ಯಕ್ತಿಗೂ ಕಾನೂನು ಹೋರಾಟದ ಹಕ್ಕು ಇದೆ. ಸಾಲ ನೀಡಿದವರು ನ್ಯಾಯಾಲಯಕ್ಕೆ ಹೋಗೋದು ನಿರ್ಬಂಧಿಸುವುದು ಸಂವಿಧಾನ ಕೊಟ್ಟಿರೋ ಮೂಲಭೂತ ಹಕ್ಕುಗಳ ಉಲ್ಲಂಘನೆ. ಸಾಲ ಕೊಟ್ಟವ ಕೋರ್ಟ್ ಹೋಗಬೇಡ ಅಂತ ಹೇಳುವಂಥ ಕಾನೂನು ಮಾಡೋದು ಇದು ಸಂವಿಧಾನ ವಿರೋಧಿ. ಅದಕ್ಕೆ ಇದನ್ನ ಆಕ್ಷೇಪದ ಅಂತ ಹೇಳ್ತಾ ಇದ್ದಾರೆ ರಾಜ್ಯಪಾಲರು. ಅದಕ್ಕೆ ಅವರು ನೋಂದಣಿ ಮತ್ತು ಪರವಾನಗಿ ಇಲ್ಲದೆ ಕಾನೂನು ಬಾಹಿರವಾಗಿ ನೀಡಿದ ಸಾಲ ಮತ್ತು ಅದರ ಮೇಲಿನ ವಿಪರೀತ ಬಡ್ಡಿ ವಸೂಲಿಯನ್ನು ಮೂಲಭೂತ ಹಕ್ಕು ಎಂದು ಪರಿಗಣಿಸುವುದು. ಕಾನೂನು ಬಾಹಿರ ಚಟುವಟಿಕೆಗೆ ಸಂವಿಧಾನಾತ್ಮಕ ರಕ್ಷಣೆ ಕೊಟ್ಟಂತೆ ಹಾಗೆ ಮಾಡುವುದು ಸಂವಿಧಾನ ವಿರೋಧಿಯಾಗುತ್ತದೆ. ಅಂದರೆ ನೋಂದಣಿ ಮತ್ತು ಪರವಾನಗಿ ಇಲ್ಲದೆ ಕಾನೂನಾತ್ಮಕವಾಗಿ ನೀಡಿದ ಸಾಲ ಮತ್ತು ಅದರ ಮೇಲಿನ ವಿಪರೀತ ಬಡ್ಡಿ ಇವೇನಾಗ್ತವಪ್ಪ ಅಂತಂದ್ರೆ ಕಾನೂನು ವಿರೋಧಿವು. ಇಂಥ ವಿಪರೀತ ಬಡ್ಡಿ ವಸೂಲಿಯನ್ನು ಮೂಲಭೂತ ಹಕ್ಕು ಎಂದು ಪರಿಗಣಿಸುವುದು. ಬಡ್ಡಿ ವಸೂಲು ಮಾಡೋದು, ವಿಪರೀತ ಬಡ್ಡಿ ವಸೂಲು ಮಾಡೋದು